ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 23 ಸೆಪ್ಟೆಂಬರ್ 2022. ಈ ದಿನದ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ನ್ಯಾಷನಲ್ ಕೋಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NCDC ಈ ಸಂಸ್ಥೆಯನ್ನು ಯಾವಾಗ ಸ್ಥಾಪನೆ ಮಾಡಲಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1954, 1956, 1958 ಅಥವಾ 1960 ಅಂತ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನ್ಯಾಷನಲ್ ಕೋಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ರೀಸೆಂಟಾಗಿ ನಾವು ಸಾಕಷ್ಟು ಕಲ್ಲಿದ್ದಲು ಮತ್ತು ಅದರ ಉತ್ಖನನ ಬಗ್ಗೆ ಸಾಕಷ್ಟು ಟಾಪಿಕ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಸೊ ಅದಕ್ಕೆ ರಿಲೇಟ್ ಆದಂತಹ ಪ್ರಶ್ನೆ, ನ್ಯಾಷನಲ್ ಕೋಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಥಾಪನೆಯಾದ ವರ್ಷವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸ PSI, KAS, ಗ್ರೂಪ್ ಸಿ ಮತ್ತು PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಪ್ರತ್ಯೇಕ ತರಗತಿಗಳು ಸ್ಟಾರ್ಟ್ ಆಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದು. ನಿಮ್ಮ ಯಾವುದೇ ಕ್ವೆರೀಸ್ಗಳಿದ್ರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ಲಿಯರ್ ಮಾಡ್ಕೋಬೋದು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟ್ ಆಗಿ ಪಡ್ಕೋಬೋದು. ಈ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ನಿಮ್ಮ ಯಾವುದೇ ಕ್ವೆರೀಸ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈಗ ಟೆಸ್ಟ್ ಸಿರೀಸ್ ಪ್ರಾರಂಭವಾಗ್ತಾ ಇವೆ. 26ನೇ ತಾರೀಕಿನಿಂದ ಉಚಿತ 40 ಟೆಸ್ಟ್ಗಳ ಒಂದು ಸಿರೀಸ್ ಸ್ಟಾರ್ಟ್ ಆಗ್ತಾ ಇದ್ದು, ಮಿಷನ್ ಡಬಲ್ ಸ್ಟಾರ್ ಅನ್ನುವ ಒಂದು PSI ಮತ್ತು KAS ಆಸ್ಪಿರೆಂಟ್ಸ್ಗಳಿಗೆ ಈ ಒಂದು ಟೆಸ್ಟ್ ಸಿರೀಸನ್ನು ಕಂಡಕ್ಟ್ ಮಾಡಲಾಗುವುದು. ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ಈ 40 ಟೆಸ್ಟ್ಗಳನ್ನು ಕೊಡಲು ಇಚ್ಛಿಸುವಂತಹ ಸ್ಟೂಡೆಂಟ್ಸ್ಗಳು ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ರಿಜಿಸ್ಟರ್ ಮಾಡ್ಕೋಬೋದು ಅಥವಾ ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದು. ಸೊ ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋಣ. ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಸಚಿವಾಲಯದ ಅಡಿಯಲ್ಲಿ ಅಂಬೇಡ್ಕರ್ ಸರ್ಕ್ಯೂಟ್ ಅನ್ನುವ ಒಂದು ರೈಲು ಸೇವೆಯನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಇದರಲ್ಲಿ ಯಾವ ಸ್ಥಳವನ್ನು ಸೇರಿಸಲಾಗಿಲ್ಲ ಅಂತ ಪ್ರಶ್ನೆ ಇದೆ. ಸುಮಾರು 5 ಸ್ಥಳಗಳನ್ನು ಈ ಒಂದು ಅಂಬೇಡ್ಕರ್ ಸರ್ಕ್ಯೂಟ್ನಲ್ಲಿ ಗುರುತಿಸಲಾಗಿದ್ದು, ಈ ಕೆಳಗಿನ ಯಾವ ಒಂದು ತಾಣ ಅಥವಾ ಯಾವ ಒಂದು ಸ್ಥಳ ಈ ಒಂದು ಲಿಸ್ಟ್ನಲ್ಲಿ ಇಲ್ಲ, ಅಂಬೇಡ್ಕರ್ ಸರ್ಕ್ಯೂಟ್ನಲ್ಲಿ ಇಲ್ಲ ಅಂತ ಹೇಳಬೇಕು. ಆಪ್ಷನ್ಗಳಲ್ಲಿ ಬೋಧ್ ಗಯಾ, ಆಪ್ಷನ್ 2 ದೆಹಲಿ, ಆಪ್ಷನ್ 3 ಮೌ ಅಥವಾ ಆಪ್ಷನ್ 4 ಮುಂಬೈ ಅಂತ ಇದೆ. ಸರಿಯಾದ ಉತ್ತರ ಬೋಧ್ ಗಯಾ ಈ ಒಂದು ಅಂಬೇಡ್ಕರ್ ಸರ್ಕ್ಯೂಟ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿಲ್ಲ. ಸೊ ಉಳಿದಂತಹ ದೆಹಲಿ, ಮೌ ಮತ್ತು ಮುಂಬೈಗಳನ್ನು ಅಂಬೇಡ್ಕರ್ ಸರ್ಕ್ಯೂಟ್ ಅನ್ನುವ ರೈಲು ಸೇವೆಯಲ್ಲಿ ಅಥವಾ ಪ್ರವಾಸೋದ್ಯಮದ ಒಂದು ಟೂರಿಸಂ ಸೇವೆಯಲ್ಲಿ ಆ್ಯಡ್ ಮಾಡಲಾಗಿದೆ. ಸೊ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ರೀಸೆಂಟಾಗಿ ನಮ್ಮ ಕೇಂದ್ರದ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಇಲಾಖೆಯ ಅಡಿಯಲ್ಲಿ ಈ ಅಂಬೇಡ್ಕರ್ ಸರ್ಕ್ಯೂಟ್ ಅನ್ನುವ ಒಂದು ವಿಶೇಷ ಪ್ರವಾಸಿ ರೈಲನ್ನು ಪ್ರಾರಂಭ ಮಾಡುವುದಾಗಿ ಘೋಷಣೆ ಮಾಡಲಾಗಿದೆ. ಮುಖ್ಯವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನಕ್ಕೆ ಸಂಬಂಧಿಸಿದಂತಹ ಪ್ರಮುಖವಾದಂತಹ ಸ್ಥಳಗಳಾದ ಅವರ ಜನ್ಮಭೂಮಿಯಾಗಿರಬಹುದು, ಅವರು ದೀಕ್ಷೆ ಪಡೆದಂತಹ ಅಂದರೆ ಬುದ್ಧ ಧರ್ಮಕ್ಕೆ ದೀಕ್ಷೆಯನ್ನು ಪಡೆದಂತಹ ಸ್ಥಳವಾದಂತಹ ನಾಗ್ಪುರ್ ಆಗಿರ್ಬೋದು, ಮತ್ತು ಈ ಅವರ ಮಹಾಪರಿನಿರ್ವಾಣ ಅಥವಾ ಅವರು ತೀರಿ ಹೋದಂತಹ ಒಂದು ಸ್ಥಳ ದೆಹಲಿ ಆಗಿರಬಹುದು, ಮತ್ತು ಅವರ ಕ್ರಿಮೇಷನ್ ಅಥವಾ ಅಂತಿಮ ಸಂಸ್ಕಾರವನ್ನು ನಡೆಸಲಾದಂತಹ ಮುಂಬೈ ಆಗಿರ್ಬೋದು. ಈ ರೀತಿಯಾದಂತಹ 5 ಪಂಚ ಕ್ಷೇತ್ರಗಳನ್ನು ಈ ಒಂದು ಅಂಬೇಡ್ಕರ್ ಸರ್ಕ್ಯೂಟ್ನಲ್ಲಿ ಆ್ಯಡ್ ಮಾಡಲಾಗಿದೆ. ಭಾರತದಲ್ಲಿ ಈ 4 ಸ್ಥಳಗಳಿದ್ದು, ಇನ್ನೊಂದು ತಾಣ ಯಾವುದು ಅಂತಂದರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅವರು ವಾಸವಿದ್ದಂತಹ ಸ್ಥಳವನ್ನು ಈ ಒಂದು ಅಂಬೇಡ್ಕರ್ ಸರ್ಕ್ಯೂಟ್ನಲ್ಲಿ ಆ್ಯಡ್ ಮಾಡಲಾಗಿದೆ. ಸೊ ಮುಖ್ಯವಾಗಿ ಈ 4 ಸ್ಥಳಗಳಿಗೆ ರೈಲು ಸೇವೆಯನ್ನು, ಪ್ರವಾಸಿ ರೈಲನ್ನು ಬಿಡುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂಬೇಡ್ಕರ್ ಸರ್ಕ್ಯೂಟ್ ಅನ್ನುವ ಒಂದು ಹೆಸರಿನ ಮೂಲಕ. ಈ ಪಂಚತೀರ್ಥವನ್ನು 2016ರಲ್ಲಿ ಪ್ರಾರಂಭ ಮಾಡುವುದಾಗಿ ಪ್ರಸ್ತಾಪನೆ ಮಾಡಲಾಗಿತ್ತು. ಸೊ ಈಗ 2022ರಲ್ಲಿ ಅಂಬೇಡ್ಕರ್ ಸರ್ಕ್ಯೂಟ್ ಜಾರಿಗೊಳಿಸಲಾಗ್ತಾ ಇದೆ. ಮುಖ್ಯವಾಗಿ ನಮ್ಮ ನರೇಂದ್ರ ಮೋದಿ ಅವರು, ಅಂದರೆ ಭಾರತದ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಈ ಅಂಬೇಡ್ಕರ್ ಸರ್ಕ್ಯೂಟನ್ನು ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಿದ್ದು ಮಧ್ಯಪ್ರದೇಶದಲ್ಲಿರುವಂತಹ ಮೋ ಅನ್ನುವ ಸ್ಥಳ, ಇದು ಅಂಬೇಡ್ಕರ್ ಅವರ ಜನ್ಮ ಸ್ಥಳವಾಗಿದೆ. ಮತ್ತು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಶಿಕ್ಷಾ ಭೂಮಿ ಅಂತ ಅವರು ಶಿಕ್ಷಣ ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ತಂಗಿದ್ದಂತಹ ಸ್ಥಳ ಲಂಡನ್ನಲ್ಲಿದೆ.
ಈ ಒಂದು ಸ್ಥಳ. ಮತ್ತು ಮೂರನೇ ಸ್ಥಳ ಯಾವುದು ಅಂತಂದರೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂತಹ ನಾಗ್ಪುರ್ ದೀಕ್ಷಾ ಸ್ಥಳವನ್ನಾಗಿ, ಮತ್ತು ಮಹಾಪರಿನಿರ್ವಾಣ ಅಂತ ಅವರು ನಿಧನ ಹೊಂದಿದ ಸ್ಥಳ ದೆಹಲಿಯನ್ನು, ಮತ್ತು ಅವರ ಅಂತ್ಯಕ್ರಿಯೆ ನಡೆದಂತಹ ಸ್ಥಳ ಮುಂಬೈ ಚೈತ್ಯಭೂಮಿ ಅಂತ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಡಾಕ್ಟರ್ BR ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ನಡೆದಂತಹ ಸ್ಥಳವನ್ನು ಚೈತ್ಯಭೂಮಿ ಅಂತ ಕರೆಯಲಾಗುತ್ತೆ. ಸೊ ಈ 5 ಸ್ಥಳಗಳನ್ನು ಪಂಚತೀರ್ಥ ಅನ್ನುವ ಒಂದು ಅಂಬೇಡ್ಕರ್ ಸರ್ಕ್ಯೂಟನ್ನು ಪ್ರಾರಂಭ ಮಾಡುವುದಾಗಿ ಘೋಷಣೆ ಮಾಡಲಾಗಿದೆ. ಈ ಒಂದು ರೈಲು ಸೇವೆಯನ್ನು ಕೂಡ ಒದಗಿಸಲಾಗುವುದು. ಈ ರೈಲು ಸೇವೆಯ ಪ್ರಯಾಣದಲ್ಲಿ ಪ್ರಯಾಣಿಕರಿಗೆ ಊಟ, ರಸ್ತೆ ಸಾರಿಗೆ ಮತ್ತು ಸೈಟ್ಗಳಿಗೆ ಪ್ರವೇಶ ಶುಲ್ಕವನ್ನು, ಈ ರೀತಿಯಾದಂತಹ ಎಲ್ಲ ಫೀಸ್ಗಳನ್ನು ಇನ್ಕ್ಲೂಡ್ ಮಾಡಿ ಅಂಬೇಡ್ಕರ್ ಸರ್ಕ್ಯೂಟನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಈ ಸರ್ಕ್ಯೂಟ್ಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಪ್ರವಾಸೋದ್ಯಮ ಇಲಾಖೆಯಿಂದ ಮತ್ತು ಕಲ್ಚರಲ್ ಮಿನಿಸ್ಟ್ರಿಯಿಂದ ಈ ಸ್ವದೇಶ್ ದರ್ಶನ್ ಅನ್ನುವ ಒಂದು ಯೋಜನೆ ಅಡಿಯಲ್ಲಿ 2014ರಿಂದ 15ನೇ ವರ್ಷದಲ್ಲಿ ಈ 15 ಪ್ರವಾಸಿ ಸರ್ಕ್ಯೂಟ್ಗಳನ್ನು ಗುರುತಿಸಲಾಗಿತ್ತು. ಸದ್ಯಕ್ಕೆ ಕಾರ್ಯಗತವಾದಂತಹ ಒಂದು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರುವಂತಹ ಈ ರೈಲು ಸಹಯೋಗದಲ್ಲಿ ಕೆಲಸ ಮಾಡುತ್ತಿರುವಂತಹ ಸರ್ಕ್ಯೂಟ್ಗಳು ಅಂತಂದರೆ, ಈ ರಾಮಾಯಣದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಸ್ಥಳಗಳಿಗೆ ಭೇಟಿ ನೀಡುವಂತಹ ಸರ್ಕ್ಯೂಟ್ ರಾಮಾಯಣ ಸರ್ಕ್ಯೂಟ್, ಈ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತಹ ವಿಶೇಷ ಸ್ಥಳಗಳಿಗೆ ಭೇಟಿ ನೀಡುವಂತಹ ರೈಲು ಸೇವೆಯನ್ನು ಬೌದ್ಧ ಸರ್ಕ್ಯೂಟ್, ಮತ್ತು ಈಶಾನ್ಯ ಭಾರತದ ಪ್ರದೇಶಗಳಿಗೆ ರಾಜ್ಯಗಳಿಗೆ ಭೇಟಿ ನೀಡುವಂತಹ ಈಶಾನ್ಯ ಸರ್ಕ್ಯೂಟ್ ಅಂತ 3 ಸರ್ಕ್ಯೂಟ್ಗಳು ಸದ್ಯಕ್ಕೆ ಸಕ್ರಿಯವಾಗಿದ್ದು, ಈ ಒಂದು ಲಿಸ್ಟ್ನಲ್ಲಿ ಅಂಬೇಡ್ಕರ್ ಸರ್ಕ್ಯೂಟ್ ಕೂಡ ಆ್ಯಡ್ ಮಾಡಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಈ ಆಯುಷ್ ಸಚಿವಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಪ್ರಜ್ಞೆಯ ಅಂತಾರಾಷ್ಟ್ರೀಯ ಸಮ್ಮೇಳನ ಅಥವಾ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಕಾನ್ಷಿಯಸ್ನೆಸ್, ಇದರ ಒಂದು ಉದ್ಘಾಟನೆಯನ್ನು ಯಾವ ನಗರದಲ್ಲಿ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಮುಂಬೈ, ದೆಹಲಿ, ಬೆಂಗಳೂರು ಅಥವಾ ಹೈದರಾಬಾದ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3, ಬೆಂಗಳೂರಿನಲ್ಲಿ ರೀಸೆಂಟ್ ಆಗಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಕಾನ್ಷಿಯಸ್ನೆಸ್ ಅಥವಾ ಪ್ರಜ್ಞೆಯ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಾಗಿದೆ. ಈ ಒಂದು ಕಾನ್ಫರೆನ್ಸ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ, ಬೆಂಗಳೂರಿನ ನಿಮ್ಹಾನ್ಸ್ ಸಂಸ್ಥೆಯಲ್ಲಿ ಕೇಂದ್ರದ ಆಯುಷ್ ಸಚಿವಾಲಯದ ಅಡಿಯಲ್ಲಿ ಈ ಪ್ರಜ್ಞೆಯನ್ನು ಅನ್ವೇಷಿಸುವುದು ಅಥವಾ ಎಕ್ಸ್ಪ್ಲೋರಿಂಗ್ ಕಾನ್ಷಿಯಸ್ನೆಸ್ ನಾನ್ ಲೋಕಲಿಟಿ ಟು ನಾನ್ ಡ್ಯುಯಲಿಟಿ ದ ಮ್ಯಾನ್ ಮಷಿನ್ ಡಿಬೇಟ್ ಅನ್ನುವ ಒಂದು ಚರ್ಚಾ ವೇದಿಕೆಯನ್ನು ನಿಮ್ಹಾನ್ಸ್ ಮೂಲಕ ಆಯೋಜನೆ ಮಾಡಲಾಗ್ತಾ ಇದೆ. ರೀಸೆಂಟ್ ಆಗಿ ಇದರ ಉದ್ಘಾಟನೆಯನ್ನು ಮಾಡಲಾಯಿತು. ಈ ಸಮ್ಮೇಳನವನ್ನು ಇಂಡಿಯಾ ಫೌಂಡೇಶನ್ ಮತ್ತು ನಿಮ್ಹಾನ್ಸ್ ಸಂಸ್ಥೆಗಳಿಂದ ಆಯೋಜನೆ ಮಾಡಲಾಗಿದ್ದು, ಇದರ ಸ್ಪಾನ್ಸರ್ಶಿಪ್ಪನ್ನು ಕೇಂದ್ರದ ಆಯುಷ್ ಸಚಿವಾಲಯದಿಂದ ಮಾಡಲಾಗಿದೆ. ಈ ಒಂದು ಪ್ರಜ್ಞೆಯ ಕುರಿತಾದಂತಹ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಮುಖ್ಯವಾಗಿ ಭಾರತದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಭೌತಶಾಸ್ತ್ರಜ್ಞ, ಜೀವಶಾಸ್ತ್ರ, ನರವಿಜ್ಞಾನ, ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೇವೆ, ಸೈಬರ್ನೆಟಿಕ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ಇತರ ಪ್ರಮುಖವಾದಂತಹ ಸಂಶೋಧಕರು ಮತ್ತು ಭಾರತೀಯ ಆಧ್ಯಾತ್ಮಿಕ ಮತ್ತು ಮಾನಸಿಕ ವಿಭಾಗಗಳಲ್ಲಿನ ವಿದ್ವಾಂಸರು, ಆಧ್ಯಾತ್ಮಿಕ ಶಿಕ್ಷಕರು, ಈ ರೀತಿಯಾದಂತಹ ಸಾಕಷ್ಟು ವಿಶಿಷ್ಟವಾದಂತಹ ಒಂದು ಗ್ರೂಪಿಂಗ್ಸನ್ನು ಅಥವಾ ಫೀಲ್ಡ್ಗೆ ಸಂಬಂಧಿಸಿದಂತಹ ವಿದ್ವಾಂಸರನ್ನು ಕರೆಸಿ ಈ ಒಂದು ವೇದಿಕೆಯಲ್ಲಿ ಚರ್ಚೆಯನ್ನು ನಡೆಸಲಾಗುವುದು. ನೆನ್ಪಿಟ್ಕೊಳ್ಳಿ, ಪ್ರಜ್ಞೆಯ ಕುರಿತಾದಂಥ ಅಂತಾರಾಷ್ಟ್ರೀಯ ಸಮ್ಮೇಳನ. ಇದನ್ನು ಬೆಂಗಳೂರಿನ ನಿಮ್ಹಾನ್ಸ್ ಸಂಸ್ಥೆಯ ಮೂಲಕ ಆಯೋಜನೆ ಮಾಡಲಾಗ್ತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ ಆಯುಷ್ ಸ್ವಾಸ್ಥ್ಯ ಅನ್ನುವ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದ್ದು, ಆಯುಷ್ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಥವಾ ಪ್ರೋಗ್ರಾಮನ್ನು ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಇಂಟಿಗ್ರೇಟಿವ್ ಮೆಡಿಸಿನ್ ಇಲಾಖೆಯ ಸೆಂಟರ್ ಆಫ್ ಎಕ್ಸಲೆನ್ಸ್ನಲ್ಲಿ ಉದ್ಘಾಟನೆಯನ್ನು ಮಾಡಲಾಯಿತು. ಈ ಸ್ವಾಸ್ಥ್ಯ ಅನ್ನುವ ಯೋಜನೆ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಸಮಗ್ರವಾದಂಥ ಯೋಗ ಮತ್ತು ಮುಖ್ಯವಾಗಿ ಯೋಗ ಮತ್ತು ಆಯುರ್ವೇದದ ಚಿಕಿತ್ಸಾ ವಿಧಾನಗಳ ಪರಿಣಾಮಕತ್ವವನ್ನು, ಎಫೆಕ್ಟಿವ್ನೆಸ್ ಬಗ್ಗೆ ಮತ್ತು ಸುರಕ್ಷತೆ, ಈ ಒಂದು ಚಿಕಿತ್ಸಾ ವಿಧಾನದ ಪ್ರಾಸ್ತಾವಿಕ ಕಾರ್ಯವಿಧಾನವನ್ನು ಸ್ಥಾಪಿಸಲು ಮತ್ತು ನರ ಮಾನಸಿಕ ನ್ಯೂರೋಲಜಿ ಅಂತ ಏನು ಕರಿತೇವೆ ಅದರ ಒಂದು ಅಸ್ವಸ್ಥತೆಗಳ ಒಂದು ಕ್ಲಿನಿಕಲ್ ಪ್ರಯೋಗಗಳನ್ನು ನಡೆಸುವುದಕ್ಕೆ ಸ್ವಾಸ್ಥ್ಯ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಈ ಪ್ರಜ್ಞೆಯ ಕುರಿತಾದಂಥ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಬೆಂಗಳೂರಿನಲ್ಲಿ ಉದ್ಘಾಟನೆ ಮಾಡಲಾಯಿತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪುನೀತ್ ಸಾಗರ್ ಅನ್ನುವ ಒಂದು ಅಭಿಯಾನಕ್ಕಾಗಿ ಯಾವ ಸಂಸ್ಥೆಗಳಿಂದ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ಅಂತ ಕರಿತೇವೆ, ತಿಳುವಳಿಕೆ ಪತ್ರ ಅಂತ ಕನ್ನಡದಲ್ಲಿ ಕರೆಯಲಾಗುತ್ತೆ. ಸೊ ಈ ಒಂದು MOUಗೆ ಸಹಿ ಹಾಕಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ NCC ಮತ್ತು ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಥವಾ UNEP. ಆಪ್ಷನ್ 2 NCC ಮತ್ತು UNDP ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ.
ಅದೇ ರೀತಿ ಆಪ್ಷನ್ 3 NSS ಮತ್ತು ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ಆಪ್ಷನ್ 4 NSS ಮತ್ತು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ. ಸರಿಯಾದ ಉತ್ತರ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಅಥವಾ NCC ಮತ್ತು ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ನ ಒಂದು ಸಂಸ್ಥೆಗಳಿಂದ ಈ ಪುನೀತ್ ಸಾಗರ್ ಅನ್ನುವ ಒಂದು ಕ್ಯಾಂಪೇನ್ಗೆ ಪ್ರಾರಂಭ ನೀಡಲಾಗಿದ್ದು ಈ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಸಹಿ ಮಾಡಲಾಗಿದೆ. ಸೊ ಈ ಒಂದು ಕಾರ್ಯಕ್ರಮ ಅಥವಾ ಕ್ಯಾಂಪೇನ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋದಾದರೆ, ಮುಖ್ಯವಾಗಿ ಈ ಸಮುದ್ರ ತೀರದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯದ ಸಮಸ್ಯೆಯನ್ನು ನಿಭಾಯಿಸಲು ಮತ್ತು ಶುದ್ಧ ಜಲಮೂಲಗಳ ಸಾರ್ವತ್ರಿಕ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಭಾರತದ ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಅಥವಾ NCC ಅಂತ ಏನು ಕರಿತೇವೆ ಇದು ಮತ್ತು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಮೂಲಕ ನಮ್ಮ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರ ಸಮ್ಮುಖದಲ್ಲಿ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಮಾಡಲಾಗಿದೆ. ಈ ಒಂದು ಪುನೀತ್ ಸಾಗರ್ ಅನ್ನುವ ಒಂದು ಕಾರ್ಯಕ್ರಮ 2021 ಡಿಸೆಂಬರ್ 1ರಂದು ಪ್ರಾರಂಭವಾಗಿತ್ತು. ಆ ಒಂದು ಸಂದರ್ಭದಲ್ಲಿ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಅಥವಾ NCC ಇಂದ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿತ್ತು. ಶುದ್ಧ ಜಲಮೂಲಗಳನ್ನು ಉತ್ತೇಜಿಸುವುದು ಮತ್ತು ಯುವಕರನ್ನು ಈ ಒಂದು ಸಮುದ್ರದ ತೀರವನ್ನು ಸ್ವಚ್ಛಗೊಳಿಸುವುದು, ಪ್ಲಾಸ್ಟಿಕ್ ಮತ್ತು ಇತರ ತ್ಯಾಜ್ಯ ವಸ್ತುಗಳಿಂದ ಅದರ ಒಂದು ನಿರ್ವಹಣೆಯನ್ನು ಮಾಡುವುದು, ಸ್ವಚ್ಛತೆಯ ಮಹತ್ವವನ್ನು ಮತ್ತು ಈ ಕುರಿತಾದಂಥ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಆ ಒಂದು ಗುರಿಯನ್ನು ಇಟ್ಕೊಂಡು NCC ಇಂದ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಈ ಅಭಿಯಾನಕ್ಕೆ ಪ್ರಾರಂಭ ಮಾಡಲಾಗಿತ್ತು. ಸೊ ಈ ಒಂದು ಕ್ಯಾಂಪೇನನ್ನು ಮುಂದಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ನೊಂದಿಗೆ ಕೈ ಜೋಡಿಸಿದ್ದು ಈ ಒಂದು ತಿಳುವಳಿಕೆ ಪತ್ರವನ್ನು ಸಹಿ ಮಾಡಲಾಗಿದೆ. ಕಳೆದ ವರ್ಷದಿಂದ ಇಲ್ಲಿಯವರೆಗೂ 12 ಲಕ್ಷಕ್ಕೂ ಹೆಚ್ಚಿನ NCC ಕೆಡೆಟ್ಗಳು ಮತ್ತು ಹಳೆಯ ವಿದ್ಯಾರ್ಥಿಗಳು ಸ್ವಯಂ ಸೇವಕರಿಂದ 1900 ಸ್ಥಳಗಳಿಗೆ ಭೇಟಿಯನ್ನು ನೀಡಿ ಸುಮಾರು 100 ಟನ್ಗಳಿಗೂ ಹೆಚ್ಚಿನ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಲಾಗಿದೆ. ಈ ಒಂದು ಪುನೀತ್ ಸಾಗರ್ ಅಭಿಯಾನದ ಅಡಿಯಲ್ಲಿ ನೆನ್ಪಿಟ್ಕೊಳ್ಳಿ, ಪುನೀತ್ ಸಾಗರ್ ಅಭಿಯಾನ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತೀಯ ಒಲಿಂಪಿಕ್ ಸಂಸ್ಥೆ ಅಥವಾ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಇದರ ಆಡಳಿತದಲ್ಲಿ ಬದಲಾವಣೆಗಳನ್ನು ತರಲು ಯಾರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ L. ನಾಗೇಶ್ವರ ರಾವ್, R. ನಾರಾಯಣ ರಾವ್, ಆಪ್ಷನ್ 3 ನ್ಯಾಯಮೂರ್ತಿ NY ಚಂದ್ರಚೂಡ್ ಅಥವಾ ಆಪ್ಷನ್ 4 ಮಧುಕೇಶ್ವರ್ ಭಟ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 L. ನಾಗೇಶ್ವರ ರಾವ್ ಅವರನ್ನು ಸುಪ್ರೀಂ ಕೋರ್ಟ್ನಿಂದ ಈ ಭಾರತೀಯ ಒಲಿಂಪಿಕ್ ಸಂಸ್ಥೆಯಲ್ಲಿನ ಕೆಲವೊಂದಿಷ್ಟು ಆಡಳಿತದ ರಿಲೇಟ್ ಆದಂತಹ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನೇಮಕ ಮಾಡಲಾಗಿದೆ. L. ನಾಗೇಶ್ವರ ರಾವ್ ಅವರು. ಸೊ ಈ ಕುರಿತಾದಂತಹ ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಆಡಳಿತಕ್ಕೆ ಸಂಬಂಧಪಟ್ಟಂತಹ ಮತ್ತು ಅದರ ಸದಸ್ಯರು ಮತ್ತು ಅಧ್ಯಕ್ಷರ ಒಂದು ಚುನಾವಣೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು, ಈ ಒಂದು ನಿಟ್ಟಿನಲ್ಲಿ ಈ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ಸಂವಿಧಾನ ಮತ್ತು ಅದರ ರೂಲ್ಸ್ಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ಗಳನ್ನು ತರುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಿಂದ L. ನಾಗೇಶ್ವರ ರಾವ್ ಅವರನ್ನು ಅಥವಾ ಇವರು ನ್ಯಾಯಮೂರ್ತಿ L. ನಾಗೇಶ್ವರ ರಾವ್ ಅವರನ್ನು ನೇಮಕ ಮಾಡಲಾಗಿದೆ. ಈ 15 ಡಿಸೆಂಬರ್ 2022 ಒಳಗೆ ಈ ಒಂದು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ಗೆ ಕುರಿತಾದಂತಹ ಚುನಾವಣೆಗಳನ್ನು ನಡೆಸಿ ಒಂದು ರೋಡ್ ಮ್ಯಾಪನ್ನು ನಿರ್ಮಾಣ ಮಾಡುವಂತೆ ನ್ಯಾಯಮೂರ್ತಿ ರಾವ್ ಅವರಿಗೆ ಸುಪ್ರೀಂ ಕೋರ್ಟ್ನಿಂದ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಿಂದ ರೀಸೆಂಟಾಗಿ ಸೆಪ್ಟೆಂಬರ್ 8ರಂದು ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ಗೆ ಕೆಲವೊಂದಿಷ್ಟು ವಾರ್ನಿಂಗ್ಗಳನ್ನು ನೀಡಲಾಗಿತ್ತು. ಏನು ಅಂತಂದರೆ, ಈ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನಲ್ಲಿ ಸಾಕಷ್ಟು ರೀತಿಯಾದಂತಹ ಆಡಳಿತ ಸಮಸ್ಯೆಗಳನ್ನು ಕಾಣ್ತಾ ಇದ್ದು, ಈ ಒಂದು ಆಡಳಿತಕ್ಕೆ ಸಂಬಂಧಿಸಿದಂತಹ ಮತ್ತು ಅಧ್ಯಕ್ಷರ ಇತರ ಸದಸ್ಯರ ಒಂದು ಚುನಾವಣೆಯನ್ನು ಕಂಪ್ಲೀಟ್ ಮಾಡುವಂತಹ ಒಂದು ವಾರ್ನಿಂಗನ್ನು ನೀಡಲಾಗಿತ್ತು. ಈ ಡಿಸೆಂಬರ್ ತಿಂಗಳೊಳಗೆ ಈ ಚುನಾವಣೆಗಳನ್ನು ಕಂಪ್ಲೀಟ್ ಮಾಡದೇ ಹೋದರೆ ಈ ವಿಶ್ವ ಕ್ರೀಡಾ ಸಂಸ್ಥೆ ಅಥವಾ ಇಂಟರ್ನ್ಯಾಷನಲ್ ಒಲಿಂಪಿಕ್ ಅಸೋಸಿಯೇಷನ್ನಿಂದ ಭಾರತವನ್ನು ಒಲಿಂಪಿಕ್ ಕ್ರೀಡೆಗಳಿಂದ ನಿಷೇಧ ಮಾಡಲಾಗುವುದು ಅಂತ ಸ್ಟ್ರಿಕ್ಟ್ ಆದಂತಹ ವಾರ್ನಿಂಗನ್ನು ನೀಡಲಾಗಿತ್ತು. ಸೊ ಈ ಒಂದು ನಿಟ್ಟಿನಲ್ಲಿ L. ನಾರಾಯಣ ರಾವ್ ಅವರನ್ನು, ನಾಗೇಶ್ವರ ರಾವ್ ಅವರನ್ನು ಈ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಆಯ್ಕೆ ಮಾಡಲಾಗಿದೆ. ಮುಖ್ಯವಾಗಿ ಈಗ ಡಿಸ್ಕಸ್ ಮಾಡಲಾದಂತಹ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಥವಾ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ತಿಳಿದುಕೊಳ್ಳೋದಾದರೆ, ಇದರ ಮುಖ್ಯವಾದಂತಹ ಗುರಿ ಅಥವಾ ಇದರ ಮ್ಯಾಂಡೇಟ್ಗಳನ್ನು, ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ತಿಳ್ಕೊಳ್ಳೋದಾದರೆ, ಈ ಸಂಸ್ಥೆಯಿಂದ ಒಲಿಂಪಿಕ್ ಗೇಮ್ಸ್ ಮತ್ತು
ಏಷ್ಯನ್ ಗೇಮ್ಸ್ ಅಥವಾ ಇತರ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಮೀಟ್ಗಳಿಗೆ ಭಾರತದಿಂದ ಪ್ರತಿನಿಧಿಸಲು ಕ್ರೀಡಾಪಟುಗಳನ್ನು ಆಯ್ಕೆ ಮಾಡುವ ಜವಾಬ್ದಾರಿಯನ್ನು ಈ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ವಹಿಸುತ್ತದೆ. ಸೊ ಸಪೋಸ್ ಈ ಡಿಸೆಂಬರ್ ಒಳಗಾಗಿ ಚುನಾವಣೆಗಳನ್ನು ನಡೆಸಿ ಅಂತಾರಾಷ್ಟ್ರೀಯ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನಲ್ಲಿ ಇರುವಂತಹ ಆಡಳಿತ ಸಮಸ್ಯೆಗಳನ್ನು ನಿರ್ವಹಿಸದೆ ಹೋದರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಿಂದ ಬ್ಯಾನ್ ಮಾಡಲಾಗುವುದು ಭಾರತವನ್ನು ಅಂತ ವಾರ್ನಿಂಗ್ ಅನ್ನು ನೀಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕ್ರೀಡಾಪಟುಗಳು ಒಲಿಂಪಿಕ್ ಸಲುವಾಗಿ ಪ್ರಿಪರೇಷನ್ನ ನಡೆಸ್ತಾ ಇದ್ರೆ ಈ ಅಡ್ಮಿನಿಸ್ಟ್ರೇಷನ್ಗಳ ಒಂದು ಕಾರಣಕ್ಕಾಗಿ ಆ ಒಂದು ಕ್ರೀಡಾಪಟುಗಳ ಕನಸನ್ನು ತಡೆಯುವಂತಹ ಒಂದು ಕೆಲಸ ಆಗುವ ಸಾಧ್ಯತೆ ಇರುವುದರಿಂದ ಈ ಒಂದು ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಸೀರಿಯಸ್ ಆದಂತಹ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡಿದ್ದು ನಾಗೇಶ್ವರ ರಾವ್ ಅವರನ್ನು ಈ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮಾಡಲು ನೇಮಕ ಮಾಡಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ದೇಶವು I2U2 ಗುಂಪುಗಳ ಸದಸ್ಯ ರಾಷ್ಟ್ರವಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಇಸ್ರೇಲ್, ಇರಾನ್, USA ಅಥವಾ UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಇದೆ. ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಇರಾನ್ ಆಗಿದೆ. ಆಪ್ಷನ್ 2 ಇರಾನ್ ದೇಶ ಈ I2U2 ಗುಂಪಿನ ಸದಸ್ಯತ್ವವನ್ನು ಪಡೆದುಕೊಂಡಿಲ್ಲ. I2U2 ಅಂತ ಅರ್ಥ ಮಾಡ್ಕೊಳ್ಳೋದಾದರೆ I ಫಾರ್ ಇಂಡಿಯಾ, I ಫಾರ್ ಇಸ್ರೇಲ್, ಇನ್ನು ಯು ಅಂತಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು USA ಈ 4 ರಾಷ್ಟ್ರಗಳ ಒಂದು ಗ್ರೂಪಿಂಗ್ಸನ್ನು I2U2 ಅಂತ ಕರೆಯಲಾಗುತ್ತೆ. ರೀಸೆಂಟಾಗಿ ಜುಲೈ 14, 2022ರಲ್ಲಿ ಮೊದಲ ಬಾರಿಗೆ ಈ I2U2 ಗುಂಪುಗಳ ಶೃಂಗಸಭೆ ಏರ್ಪಟ್ಟಿತ್ತು. ಸೊ ಅದರ ಒಂದು ನೆಕ್ಸ್ಟ್ ಸ್ಟೆಪ್ ಆಗಿ ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ರೀಸೆಂಟಾಗಿ ಈ ನ್ಯೂಯಾರ್ಕ್ನಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಸಂದರ್ಭದಲ್ಲಿ I2U2 ದೇಶಗಳಿಗೆ ಸಂಬಂಧಿಸಿದಂತಹ ಈ ಶೃಂಗಸಭೆಯ ಶರ್ಪಾಗಳು ಅಂತ ಕರಿತೇವೆ. ಈ ಶರ್ಪಾಗಳು ಅಂತಂದರೆ ಈ ಮೌಂಟ್ ಎವರೆಸ್ಟ್ ಅಥವಾ ಈ ರೀತಿಯಾದಂತಹ ದೊಡ್ಡ ಪರ್ವತಗಳನ್ನು ಹತ್ತುವ ಸಂದರ್ಭದಲ್ಲಿ ಈ ಪರ್ವತಾರೋಹಿಗಳಿಗೆ ಸಹಾಯ ಮಾಡಲು ಶರ್ಪಾಗಳ ಸಹಾಯವನ್ನು ನೀಡಲಾಗುತ್ತೆ. ಅಂದರೆ ಅವರ ಒಂದು ಗೈಡೆನ್ಸ್ನಲ್ಲಿ ಈ ಪರ್ವತಾರೋಹಣವನ್ನು ನಡೆಸಲಾಗುತ್ತೆ. ಸೊ ಹೀಗಾಗಿ ಈ ಶೃಂಗಸಭೆ ಅಂತ ಕೂಡ ಕರೆಯುವಂತಹ ಈ ಒಂದು ಮೀಟಿಂಗ್ಗಳಲ್ಲಿ ಶರ್ಪಾಗಳು ಈ ಒಂದು ಮೀಟಿಂಗ್ನ ಮುಂದಾಳತ್ವವನ್ನು ಅಥವಾ ನೇತೃತ್ವವನ್ನು ಆರ್ಗನೈಸೇಷನ್ ಲೀಡಿಂಗನ್ನು ತೆಗೆದುಕೊಂಡಿರುತ್ತಾರೆ, ರೆಸ್ಪಾನ್ಸಿಬಿಲಿಟೀಸನ್ನು. ಸೊ ಅವರುಗಳನ್ನು ಈ ಶರ್ಪಾಗಳು ಅಂತ ಕರೆಯಲಾಗುತ್ತೆ, ದ ಶರ್ಪಾಸ್ ಆಫ್ ಸಮಿಟ್ಸ್ ಅಂತ ಕರೆಯಲಾಗುತ್ತೆ. ಸೊ ಹೀಗಾಗಿ ಈ ಶರ್ಪಾಗಳ ಒಂದು ಭೇಟಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಸಂದರ್ಭದಲ್ಲಿ ನಡೆಯಿತು ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ಸೊ ಮುಖ್ಯವಾಗಿ ಈ 2022 ಜುಲೈ 14ರಲ್ಲಿ ನಡೆದಂತಹ ಶೃಂಗಸಭೆಯಲ್ಲಿ ಈ 4 ರಾಷ್ಟ್ರಗಳ ಮುಖ್ಯಸ್ಥರಾದಂತಹ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಅಧ್ಯಕ್ಷರಾದಂತಹ ಜೋ ಬಿಡನ್ ಅವರು, ಇಸ್ರೇಲಿನ ಪ್ರಧಾನಿಯಾದಂತಹ ಯೈರ್ ಲ್ಯಾಪಿಡ್ ಅವರು ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಧ್ಯಕ್ಷರಾದಂತಹ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಯ್ಯಾನ್ ಅವರು ಭಾಗವಹಿಸಿದ್ರು. ಸೊ ಈ ಮುಖ್ಯವಾಗಿ I2U2 ಅನ್ನುವ ಒಂದು ಗ್ರೂಪಿಂಗ್ಸ್ನ ಫಾರ್ಮಿಂಗ್ ಮಾಡುವುದಕ್ಕೆ ಮುಖ್ಯ ಗುರಿಗಳನ್ನು ತಿಳ್ಕೊಳ್ಳೋದಾದರೆ ಸಾಕಷ್ಟು ವಿಷಯ ಅಥವಾ ಸಾಕಷ್ಟು ಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ಒಂದು ಜಾಯಿಂಟ್ ಇನ್ವೆಸ್ಟ್ಮೆಂಟನ್ನು ಮಾಡುವುದು, ಮುಖ್ಯವಾಗಿ ನೀರು, ಶಕ್ತಿ, ಸಾರಿಗೆ, ಬಾಹ್ಯಾಕಾಶ, ಆರೋಗ್ಯ, ಆಹಾರ ಭದ್ರತೆ ಕುರಿತಾದಂತಹ ಸಾಕಷ್ಟು ವಿಶಿಷ್ಟವಾದಂತಹ ಮತ್ತು ಪ್ರಮುಖವಾದಂತಹ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಜಾಯಿಂಟ್ ಇನ್ವೆಸ್ಟ್ಮೆಂಟ್ ಅಥವಾ ಜಂಟಿ ಹೂಡಿಕೆಗಳ ಕುರಿತಾದಂತಹ ಡಿಸ್ಕಷನ್ ಮಾಡುವ ಮತ್ತು ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಒಂದು ವೇದಿಕೆ I2U2 ಗ್ರೂಪಿಂಗ್ಸ್ ಆಗಿದೆ. ಇದರ ಸದಸ್ಯತ್ವವನ್ನು ಹೊಂದಿದಂತಹ ಅಥವಾ ಒಂದು ಗ್ರೂಪಿಂಗ್ಸ್ನಲ್ಲಿ ಇರುವಂತಹ ರಾಷ್ಟ್ರಗಳು ಯಾವುವು ಅಂತ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. I2U2 ಯಾವ ರಾಷ್ಟ್ರಗಳು ಅಂತಂದರೆ ಇಂಡಿಯಾ, ಇಸ್ರೇಲ್, ಯು ಫಾರ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅನದರ್ ಯು ಫಾರ್ ಯುನೈಟೆಡ್ ಅರಬ್ ಎಮಿರೇಟ್ಸ್. ಈ 4 ರಾಷ್ಟ್ರಗಳ ಗ್ರೂಪಿಂಗ್ಸನ್ನು I2U2 ಗ್ರೂಪಿಂಗ್ಸ್ ಅಂತ ಕರೆಯಲಾಗುತ್ತೆ. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಡಿಸ್ಕಷನ್ ಅಂತ ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ಡಿಸ್ಕಷನ್ಗಳನ್ನು ಶೇರ್ ಮಾಡ್ತಾ ಇರಿ, ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎನಿ ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.